ಉಜ್ವಲ ಯೋಜನೆಯಡಿ ನೀಡ್ತಾ ಇದ್ದಂತಹ ಸಬ್ಸಿಡಿ ಸಿಲಿಂಡರ್ಗಳ ಸಂಖ್ಯೆಯನ್ನ ಇಳಿಕೆ ಮಾಡಲಾಗಿದೆ. 9 ಸಿಲಿಂಡರ್ಗಳನ್ನು ನೀಡಲಾಗ್ತಾ ಇತ್ತು ವರ್ಷಕ್ಕೆ. ಈಗ ಅದನ್ನ 4 ಸಿಲಿಂಡರ್ಗೆ ಇಳಿಸಿದೆ ಕೇಂದ್ರ ಸರ್ಕಾರ. ಉಜ್ವಲ ಯೋಜನೆಯಡಿ ನೀಡಲಾಗ್ತಾ ಇದ್ದಂತಹ ಸಿಲಿಂಡರ್ಗಳ ಸಂಖ್ಯೆ ಇಳಿಕೆಯಾಗಿದೆ. ವರ್ಷಕ್ಕೆ 9 ಸಿಲಿಂಡರ್ಗಳು ಸಿಗ್ತಾ ಇತ್ತು, ಆದ್ರೆ ಈಗ ಅದನ್ನ 4ಕ್ಕೆ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಜಾಗತಿಕವಾಗಿ ಇಂಧನ ಬೆಲೆ ಏರಿಕೆ ಆಗ್ತಾ ಇರುವಂತಹ ವಿಚಾರ, ಹೀಗಾಗಿ ಸಬ್ಸಿಡಿ ವೆಚ್ಚವನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ನೋಡಿ, ಈ ಒಂದು ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಪ್ರತಿ ಸಿಲಿಂಡರ್ ಮೇಲೆ 300 ರೂಪಾಯಿ ಸಬ್ಸಿಡಿ ಸಿಗ್ತಾ ಇತ್ತು. ಇತ್ತೀಚೆಗಷ್ಟೇ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆ 942 ರೂಪಾಯಿಗೆ ಏರಿಕೆಯಾಗಿತ್ತು. ಈಗ ಉಜ್ವಲ ಯೋಜನೆಯ ಅಡಿಯಲ್ಲಿ ಸಿಗ್ತಾ ಇದ್ದಂತಹ 9 ಸಿಲಿಂಡರ್ಗಳನ್ನು ಈಗ 4 ಸಿಲಿಂಡರ್ಗಳಾಗಿ ಇಳಿಕೆ ಮಾಡಲಾಗಿದೆ. ಕಾರಣ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಒಂದು, ಜಾಗತಿಕ ಮಟ್ಟದಲ್ಲಿ ಆಗಿರ್ತಕ್ಕಂತಹ ಬದಲಾವಣೆ. ಎರಡನೆಯದು, 9 ಸಿಲಿಂಡರ್ನ ಯಾರು ಬಳಕೆ ಮಾಡ್ತಾ ಇಲ್ಲ, 4ರಿಂದ 5 ಸಿಲಿಂಡರ್ ಬಳಕೆ ಮಾಡ್ತಾ ಇದ್ದಾರೆ ಅಷ್ಟೇ ವರ್ಷಕ್ಕೆ ಅನ್ನುವ ಒಂದು ಮಾತನ್ನ ಕೇಂದ್ರ ಸರ್ಕಾರ ಹೇಳಿದೆ. ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಸಬ್ಸಿಡಿಯ ಬಳಿಕ ಈಗ ಅದರ ರೇಟು 642 ರೂಪಾಯಿ. ಉಜ್ವಲ ಯೋಜನೆಯಡಿ ಯಾರು ಸಿಲಿಂಡರ್ನ ಪಡ್ಕೊಳ್ತಾ ಇದ್ದಾರೆ, 9 ಇತ್ತು, ಅದೀಗ 4 ಆಗ್ತಾ ಇದೆ. ಅದು 642 ರೂಪಾಯಿ ಅವರಿಗೆ ಸಿಗ್ತಾ ಇದೆ. ಇನ್ನು ಪೆಟ್ರೋಲಿಯಂ ಸಚಿವಾಲಯದ ಪ್ರಕಾರ ಈ ಉಜ್ವಲ ಕುಟುಂಬಗಳ ಸರಾಸರಿ ಬಳಕೆ ಏನಿದೆಯಲ್ಲ ವರ್ಷಕ್ಕೆ ಬರೀ 4ರಿಂದ 5 ಸಿಲಿಂಡರ್ ಮಾತ್ರ ಅಂತ ಇದ್ದಾರೆ. ಅಂದರೆ ಅವ್ರ ಲೆಕ್ಕದಲ್ಲಿ ಏನು ಅಂದರೆ 3 ತಿಂಗಳಿಗೊಂದು ಸಿಲಿಂಡ್ರು ಅಂತ. ಈಗ ನಮ್ಮ ಕೆಲವು ಮನೆಗಳಲ್ಲಿ ತಿಂಗಳಿಗೊಂದು ಸಿಲಿಂಡರ್ ಯೂಸ್ ಮಾಡ್ತಾರೆ, ಕೆಲವೊಂದು ಮನೆಗಳಲ್ಲಿ 2 ತಿಂಗಳಿಗೊಂದು ಸಿಲಿಂಡ್ರು, ಬೇಸ್ಡ್ ಆನ್ ಅವ್ರು ಅಡುಗೆ ಮಾಡೋದ್ರ ಮೇಲೆ ಡಿಪೆಂಡು. ಆದರೆ ಈ ಉಜ್ವಲ ಯೋಜನೆಯಡಿಯಲ್ಲಿ ಏನಿದ್ದಾರೆ, ಅವರು ತುಂಬ ಕಡಿಮೆ ಸಿಲಿಂಡರ್ ಯೂಸ್ ಮಾಡ್ತಾರೆ ಅಂತ. ಅವರು ಬೇರೆ ಬೇರೆದನ್ನು ಈಗ ಸೌದೆ ಒಲೆ ಇಟ್ಕೊಂಡಿರ್ತಾರೆ ಅಥವಾ ಬೇರೆ ಸಂದರ್ಭಗಳಲ್ಲಿ ಬೇರೆ ರೀತಿಯಲ್ಲಿ ಅವರು ಅಡುಗೆಗಳನ್ನು ಮಾಡ್ಕೊಳ್ತಾರೆ. ತುಂಬ ಗ್ಯಾಸ್ ಮೇಲೆ ಅವರು ಅವಲಂಬಿತರಾಗ್ತಾ ಇಲ್ಲ, 4ರಿಂದ 5 ಸಿಲಿಂಡರ್ಗಳು ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಸರ್ಕಾರ ಹೇಳ್ತಾ ಇದೆ. ಹೆಚ್ಚಿನ ಫಲಾನುಭವಿಗಳ ಬಳಕೆ ಈಗಾಗಲೇ 4ರಿಂದ 5 ಸಿಲಿಂಡರ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ನಾವು ಅದನ್ನು ಕಡಿಮೆ ಮಾಡಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸೊ ಸಬ್ಸಿಡಿ ಸಿಲಿಂಡರ್ಗಳ ಸಂಖ್ಯೆ ಕಡಿತದಿಂದ ಬಡ ಹಾಗೂ ಗ್ರಾಮೀಣ ಕುಟುಂಬಗಳ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅನ್ನುವ ಚರ್ಚೆ ಒಂದು ಕಡೆ ಈಗ ಕ್ರಮೇಣವಾಗಿ ಶುರುವಾಗ್ತಾ ಇದೆ. ಈ ನಿರ್ಧಾರ ಯಾವ ದಿನಾಂಕದಿಂದ ಜಾರಿಗೆ ಬಂದಿದೆ ಅನ್ನೋದನ್ನು ಸಹ ಇನ್ನು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿಲ್ಲ. ಇದೊಂದಷ್ಟು ಕನ್ಫ್ಯೂಷನ್ಸ್ ಅನ್ನು ಕ್ರಿಯೇಟ್ ಮಾಡಿದೆ. ಈ ಉಜ್ವಲ ಯೋಜನೆಯಡಿ ಏನು ಸಿಗುತ್ತೆ ಸಿಲಿಂಡರ್, ಅದು ತುಂಬ ಬಡವರು ಯೂಸ್ ಮಾಡುವಂಥ ಸಿಲಿಂಡ್ರು. ಸೊ ಅವರು ತುಂಬ ಅಡುಗೆ ಮಾಡೋದಿಲ್ಲ ಅಂತ. ಆಮೇಲೆ ತುಂಬ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಒಲೆಯನ್ನು ಅವರು ಯೂಸ್ ಮಾಡ್ತಾರೆ ಅನ್ನುವ ಲೆಕ್ಕಾಚಾರ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜನ್, ಈಗ 9ರಿಂದ 4 ಸಿಲಿಂಡರ್ಗಳಾಗಿ ಪರಿವರ್ತನೆ ಮಾಡಲಾಗಿದೆ, ಅಂದರೆ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ ಅಂತ. ಸೊ ಇದು ಯಾವ ರೀತಿಗೆ ಪರಿಣಾಮ ಬೀರಬಹುದು ಅಂತ ರಂಜನ್? ಶಿವಶಂಕರ್, ಖಂಡಿತವಾಗ್ಲೂ ಕೂಡ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ವಾರ್ಷಿಕ ಸಬ್ಸಿಡಿ ಸಿಲಿಂಡರ್ಗಳ ಸಂಖ್ಯೆಯನ್ನ 9ರಿಂದ 4ಕ್ಕೆ ಇಳಿಸಿರುವಂತದ್ದು. ಫಸ್ಟಿಗೆ ಈ ಒಂದು ಯೋಜನೆಯಲ್ಲಿ 12 ಸಿಲಿಂಡರ್ಗಳ ಸಬ್ಸಿಡಿ ಸೌಲಭ್ಯ ಇತ್ತು, ನಂತರದಲ್ಲಿ 9ಕ್ಕೆ ಇಳಿಸಲಾಗಿತ್ತು. ಈಗ ಮತ್ತೆ 4 ಸಿಲಿಂಡರ್ಗೆ ಕಡಿತಗೊಳಿಸಿರುವಂತದ್ದು. ಒಂದ್ ಕಡೆಯಿಂದಾಗಿ ಕೇಂದ್ರ ಸರ್ಕಾರ ಹೇಳ್ತಿರುವಂತದ್ದು ಉಜ್ವಲ ಫಲಾನುಭವಿಗಳ ಸರಾಸರಿ ವಾರ್ಷಿಕ ಬಳಕೆ ಸುಮಾರು 4ರಿಂದ 5 ಸಿಲಿಂಡರ್ ಅಷ್ಟೇ ಇದೆ. ಸೊ ಸಬ್ಸಿಡಿಯ ಭಾರ ಕಡಿಮೆ ಮಾಡೋದು ಜೊತೆಗೆ ನಿಜವಾದ ಬಳಕೆಯ ಅನುಗುಣವಾಗಿ ಮತ್ತೆ ಈ ಯೋಜನೆಯನ್ನ ಪರಿಷ್ಕರಣೆ ಮಾಡಿದೀವಿ. ಮೊದಲ ಒಂದು 4 ಸಿಲಿಂಡರ್ಗೆ 300 ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳ್ತಿರುವಂತದ್ದು. ಆದ್ರೆ ಇದರಿಂದ ಗ್ರೌಂಡ್ ಲೆವೆಲ್ ಅಲ್ಲಿ ಜನರಿಗೆ ಆಗ್ತಿರುವಂತಹ ಪರಿಣಾಮ ಏನಂತ ಹೇಳಿದ್ರೆ, ಒಂದು ವೇಳೆ 4ರಿಂದ 5ನೇ ಸಿಲಿಂಡರ್ ಬೈ ಮಾಡುವಂತ ಸಂದರ್ಭದಲ್ಲಿ 5ನೇ ಸಿಲಿಂಡರ್ಗೆ ಪೂರ್ಣ ಮಾರುಕಟ್ಟೆ ದರವನ್ನ ಅವರು ಪಾವತಿ ಮಾಡಬೇಕಾಗುತ್ತೆ. ಈಗಾಗಲೇ LPG ಸಿಲಿಂಡರ್ನ ದರ ಈಗಾಗಲೇ ಲಿಕ್ವಿಡಿಯಂ ಪೆಟ್ರೋಲ್ ಗ್ಯಾಸ್ ದರ ಇದೆಯಲ್ಲ, ಅದು 29 ರೂಪಾಯಿ ಜಾಸ್ತಿ ಆಗಿದ್ರೆ ಒಂದ್ ಕಡೆ ಸಿಲಿಂಡರ್ ಬೆಲೆ 942 ರೂಪಾಯಿ ಆಗಿದೆ. ಸೊ ಇದು ಉಜ್ವಲ ಫಲಾನುಭವಿಗಳಿದ್ದಾರಲ್ವಾ, ಅವರು ಸಬ್ಸಿಡಿ ನಂತರವೂ ಕೂಡ 642 ರೂಪಾಯಿ ಪಾವತಿ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಸೊ ಇದ್ರ ಜೊತೆಗೆ ಆಯಾ ಒಂದು ಸ್ಥಳೀಯ ಮಾರುಕಟ್ಟೆಯಲ್ಲಿ ಒಂದು ವೇಳೆ ಈಗ ಏನು ಒಂದು ಸಿಲಿಂಡರ್ಗೆ 942 ರೂಪಾಯಿ ಇದೆಯಲ್ಲ, ಉಜ್ವಲ ಫಲಾನುಭವಿಗಳು 642 ರೂಪಾಯಿ ಪಾವತಿ ಮಾಡಿದ್ರು ಕೂಡ ಸ್ಥಳೀಯ ಮಾರುಕಟ್ಟೆ ಅಂದ್ರೆ ಈಗಾಗಲೇ ಗೊತ್ತಿರ್ಬೋದು ಗ್ಯಾಸ್ ಮಾಫಿಯಾ ಯಾವ ತರ ವರ್ಕ್ ಆಗ್ತಿದೆ ಅಂತ ಹೇಳಿ. ಸೊ ಅಲ್ಲಿ ಅವರು 942ರಿಂದ 950 ರೂಪಾಯಿ ಪಾವತಿ ಮಾಡಬಹುದಂತ ಸನ್ನಿವೇಶ ಕೂಡ ಜನರು ಕೂಡ ಎದುರಿಸಬಹುದು. ಇದು ಒಂದ್ ಕಡೆಯಿಂದಾಗಿ ಈಗಾಗಲೇ ಜನರಿಗೂ ಕೂಡ ಸಮಸ್ಯೆ ಆಗ್ತಿರುವಂತದ್ದು. ಒಂದು ವರ್ಷಕ್ಕೆ ಈಗಾಗಲೇ ಏನು ಗ್ಯಾಸ್ ಬಳಕೆ ಒಂದು ಕುಟುಂಬದ ಸರಾಸರಿ
ಗ್ಯಾಸ್ನ ಬಳಕೆಯನ್ನು ನೋಡ್ತಾ ಬಂದ್ರೆ 4-5 ಮಾತ್ರ ಒಂದು ವಾರ್ಷಿಕವಾಗಿ ಒಂದು ಕುಟುಂಬ ಬಳಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಕಡಿತಗೊಳಿಸಿದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಿದ್ದಾರೆ. ಆದ್ರೆ ಹೆಚ್ಚಾದಂತ ಪಕ್ಷದಲ್ಲಿ ಮತ್ತೆ ಈ ಉಜ್ವಲ ಸಬ್ಸಿಡಿ ಕಡಿತಗೊಂಡು ಮತ್ತದೇ ಆ ಕಮರ್ಷಿಯಲ್ ಗ್ಯಾಸ್ ಅಥವಾ ಕಮರ್ಷಿಯಲ್ ಗ್ಯಾಸ್ನ ದರವನ್ನ ಜನರು ಪಾವತಿ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗೆ ಸರ್ಕಾರನೇ ದುಡ್ತಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತ ವಾದ. ಶಿವಶಂಕರ್, ಓಕೆ ರಂಜನ್, ಈಗ ಒಂದು ನಿಜವಾಗ್ಲೂ ವರ್ಷಕ್ಕೆ 4-5 ಸಿಲಿಂಡರ್ ಮಾತ್ರ ಬಳಕೆ ಆಗ್ತಾ ಇದೆಯಾ? ಉಜ್ವಲ ಯೋಜನೆ ಅಡಿಯಲ್ಲಿ ಏನು ಸಿಲಿಂಡರ್ ಪಡ್ಕೊಳ್ತಾ ಇದ್ರೆ ಅವ್ರು ಅಷ್ಟು ಕಡಿಮೆ, ಅಂದ್ರೆ 4-5 ಸಿಲಿಂಡರ್ ಮಾತ್ರ ಅವ್ರು ಬಳಸ್ತಾ ಇದ್ದಾರಾ, ಅಥವಾ ಕೇಂದ್ರ ಸರ್ಕಾರ ಏನೋ ಒಂದು ಸಬೂಬು ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ಯಾ? ವಾಸ್ತವಾಂಶದಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ? ಅದೇ ನಾನು ಹೇಳ್ತಿದ್ದೆ ಶಿವಶಂಕರ್, ಈಗಾಗಲೇ ಏನು ಜಾಗತಿಕ ಮಟ್ಟದಲ್ಲಿ LPG ದರ ಏರಿಕೆ ಆಗಿರುವಂತ ಕಾರಣದಿಂದಾಗಿ ಈ ಒಂದು ಸ್ಥಿತಿ ಬಂದಿದೆ. ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಇಂಧನ ಆಮದು ದರ ಹೆಚ್ಚಳ ಆಗಿದೆ. ಈ ಹಿನ್ನೆಲೆಯಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಸರಾಸರಿಯಾಗಿ ಸಬ್ಸಿಡಿ ಕಂಪನಿಗಳು ದರವನ್ನು ಹೆಚ್ಚಳ ಮಾಡಿವೆ. ಆದ್ರೆ ಈಗ ಕೇಂದ್ರ ಸರ್ಕಾರಕ್ಕೆ ಒಂದು ತೈಲ ಏನು ಮಾರುಕಟ್ಟೆಗೆ ಆಯಿಲ್ ಮಾರ್ಕೆಟಿಂಗ್ ಏಜೆನ್ಸಿ ಇದೆಯಲ್ವಾ, ಇವ್ರ ಮೇಲೆ ಸಬ್ಸಿಡಿಯ ಭಾರ ನಿಯಂತ್ರಣವನ್ನ ಹೊರಿಸಿರುವಂತದ್ದು. ಅಂದ್ರೆ ನೀವೇ ಆ ಸಬ್ಸಿಡಿಗೆ ಒಂದ್ ಸಿಲಿಂಡರ್ಗೆ ಸಬ್ಸಿಡಿ ಕೊಡಿ ಅಂತೇಳಿ ಆ ಒಂದು ಭಾರದ ನಿಯಂತ್ರಣವನ್ನ ಅವ್ರಿಗೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರೈಸ್ ಅಲ್ಲಿ ವೇರಿಯೇಷನ್ ಆಗ್ತಿರುವಂತದ್ದು. ಫಸ್ಟಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 12 ಸಿಲಿಂಡರ್ ಕೊಡ್ತಿದ್ರು. ನಂತರದಲ್ಲಿ ಇಷ್ಟು ಬೇಡಪ್ಪ, 12 ಸಿಲಿಂಡರ್ ಬೇಡ ಅಂದ್ರೆ ತಿಂಗಳಿಗೆ ಒಂದರಂತೆ ಒಂದೊಂದು ಸಿಲಿಂಡರ್ ಪ್ರತಿ ಒಂದು ಕುಟುಂಬಕ್ಕೂ ಉಜ್ವಲ ಯೋಜನೆ ಅಡಿಯಲ್ಲಿ ಸಿಗ್ತಿತ್ತು. ಅದಾದ ಬಳಿಕ ಇದನ್ನು 9ಕ್ಕೆ ಇಳಿಸಿದ್ರು. ನಂತರದಲ್ಲಿ ಈಗ 4ಕ್ಕೆ ಕಡಿತಗೊಳಿಸಿರುವಂತದ್ದು. ಒಂದ್ ಕಡೆ ಈಗ ನಾವು ಗಮನಿಸ್ತಿರುವಂತೆ ಪೂರ್ವ ಪಾಶ್ಚಾತ್ಯ ದೇಶಗಳಲ್ಲಿ ಯುದ್ಧದ ಭೀತಿ ಇದೆ. ಒಂದ್ ಕಡೆಯಿಂದಾಗಿ ಆಮದು ರಫ್ತಿನಲ್ಲಿ ಸಾಕಷ್ಟು ತೊಂದರೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ನಾವು ಕಡಿತಗೊಳಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಡಾಟಾದ ಪ್ರಕಾರ ಗಮನಿಸ್ತಾ ಹೋದ್ರೆ ಶಿವಶಂಕರ್, ಸುಮಾರು 10.5 ಕೋಟಿ ಕುಟುಂಬಗಳು ಈ ಒಂದು ಉಜ್ವಲ ಫಲಾನುಭವಿಗಳಾಗಿದ್ದಾರೆ. ಅಂದ್ರೆ ಪ್ರತಿ ಸಿಲಿಂಡರ್ಗೆ ಸಬ್ಸಿಡಿ ಸಿಗೋದು 300 ರೂಪಾಯಿ. ಸೊ ಪ್ರಸ್ತುತ ಈಗ ಸಿಲಿಂಡರ್ ಬೆಲೆ ಹೆಚ್ಚಳವಾಗಿರೋದು ಅಂದ್ರೆ ದೆಹಲಿಯ ಮಾರುಕಟ್ಟೆ ಮತ್ತು ಬೆಂಗಳೂರಿನ ಮಾರುಕಟ್ಟೆಗೆ ಹೋಲಿಸಿಕೊಂಡಂತ ಪಕ್ಷದಲ್ಲಿ ಸುಮಾರು 947 ರೂಪಾಯಿ ಪ್ರತಿ ಒಂದು ಸಿಲಿಂಡರ್ಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಸಿಗ್ತಿರುವಂತದ್ದು. ಅಂದ್ರೆ ಸಬ್ಸಿಡಿ ನಂತರ 647 ರೂಪಾಯಿಗೆ ಸಿಗ್ಬೇಕು ಒಂದು ಕುಟುಂಬಕ್ಕೆ. ಸೊ 300 ರೂಪಾಯಿ ಸಬ್ಸಿಡಿ ಆಗುತ್ತೆ. ಸೊ 4 ಮೂಲ ನೀಡು 1200 ರೂಪಾಯಿ ಅಂದ್ರೆ ಒಂದು ವರ್ಷಕ್ಕೆ 1200 ರೂಪಾಯಿ ಅವರಿಗೆ ಸಬ್ಸಿಡಿ ಮಾತ್ರ ಕಡಿಮೆ ಆಗುತ್ತೆ. ಆದ್ರೆ ಇದು ಎಲ್ಲೋ ಒಂದ್ ಕಡೆಯಿಂದಾಗಿ ಇಂಡೈರೆಕ್ಟ್ ಆಗಿ ಏನು ಗ್ಯಾಸ್ ಮಾಫಿಯಾಗೆ ಮತ್ತೊಂದು ಏನು ಗ್ಯಾಸ್ ಮಾಫಿಯಾ ತನ್ನ ಕಾರ್ಯಾಚರಣೆಯನ್ನು ಮಾಡೋಕೆ ಮತ್ತೊಂದು ಕಾರಣ ಆಗಬಹುದು ಅನ್ನುವಂಥದ್ದು ಕೂಡ ವಿಶ್ಲೇಷಣೆ ಮಾಡಬಹುದು. ಒಂದ್ ಕಡೆಯಿಂದಾಗಿ ಸಬ್ಸಿಡಿ ವೆಚ್ಚ ಕಡಿಮೆ ಮಾಡೋದು ಪ್ರಯತ್ನವಾಗಿದ್ರು ಕೂಡ ರಾಜಕೀಯವಾಗಿ ಬಡ ಮಹಿಳೆಯರು ಮತ್ತು ಗ್ರಾಮೀಣ ಜನರ ಮೇಲೆ ಇದು ಯಥೇಚ್ಛವಾಗಿ ಪರಿಣಾಮ ಬೀರೋದು ಸುಳ್ಳಲ್ಲ ಶಿವಶಂಕರ್. ಓಕೆ ರಂಜನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.